ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಇಂದಿನ ವಿಚಾರ RCB ಕ್ರಿಕೆಟ್ ಬಗ್ಗೆ. RCB ಬಗ್ಗೆ ಯಾರ್ಯಾರು ಹೋಪ್ಸ್ ಇಟ್ಟುಕೊಂಡಿದ್ದಾರೋ ಅವರಿಗೆಲ್ಲರಿಗೂ ಖುಷಿ ವಿಚಾರ ಒಂದು ಇಲ್ಲಿದೆ. RCB ಯಾವಾಗ ಆರಂಭವಾಗುತ್ತದೆ ಎಂದು ಕ್ಷಣಗಣನೆ ಕಾಯುತ್ತಿರುವ ವೀಕ್ಷಕರಿಗೆ ನಿಮಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಚಟಪಟಿಕೆ, ಸಂಕಟ ಇರಬಹುದು. ಒಂದೊಂದು ಕ್ಷಣವನ್ನು ಕಳೆಯುವುದು ಒಂದೊಂದು ವರ್ಷದಂತೆ ಆಗಬಹುದು. ಇಂದು ಸಂಜೆ ಯಾವಾಗ 7:30 ಆಗುತ್ತದೆ ಎಂದು ಕಾಯುತ್ತಾ ಕುಳಿತಿರುವ ವೀಕ್ಷಕರಿಗೆ ಸಿಹಿ ಸುದ್ದಿ. RCB ಬಗ್ಗೆ ನಿಮಗೆ ಮೆಚ್ಚುಗೆ ಇದ್ದಲ್ಲಿ ನಮ್ಮ ಚಾನಲ್ಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಈ ಮೂಲಕ ತಿಳಿಸಿ. ಕಳೆದ 18 ವರ್ಷಗಳಿಂದ ನಾವು RCB ಕಪ್ ನಮ್ಮದೇ ಎಂದು ಹೇಳುತ್ತಲೇ ಬರುತ್ತಿದ್ದೀವಿ. ಆದರೆ 17 ವರ್ಷ ಕಾದು ಸಾಕಾಗಿರಬಹುದು. ಆದರೆ RCB ಕಪ್ ಗೆಲ್ಲುವ ಅವಕಾಶ, ಸನ್ನಿವೇಶ ಈಗ ಒದಗಿ ಬಂದಿದೆ. ಈ ಸಲನೂ ಕಪ್ ನಮ್ಮದೇ ಎಂದು ಹೆಮ್ಮೆಯ ಮೂಲಕ ಹೇಳಬಹುದು. ಈ ಸಲ RCB ಕಪ್ ನಮ್ಮದೇ. RCB ಕಪ್ ಗೆದ್ದೇ ಗೆಲ್ಲುತ್ತದೆ ಎಂದು ವಿಶ್ಲೇಷಕರು ಹೇಳಿದ್ದಾರೆ. RCB ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಟೀಮ್ನಲ್ಲಿ ಇವೆ. 2 ಬಲಿಷ್ಠ ತಂಡಗಳು ಮುಖಾಮುಖಿ ಆಗುತ್ತಿವೆ. ತಂಡಗಳ ಹೆಸರುಗಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್. 2 ಬಲಿಷ್ಠ ತಂಡಗಳಾಗಿವೆ. ಈ 2 ತಂಡಗಳಿಗೆ ಕಪ್ ತುಂಬ ಮುಖ್ಯವಾಗಿದೆ. 2 ತಂಡವು ಕಪ್ ಗೆಲ್ಲುವ ಸಾಧ್ಯತೆ ಇದೆ. RCB 3 ಸಲ ಫೈನಲ್ಸ್ಗೆ ಬಂದಿದ್ದು ಗೆಲ್ಲಲು ಸಾಧ್ಯವಾಗಿಲ್ಲ. ಕೇವಲ ಕೆಲವೊಂದು ಎಡವಟ್ಟುಗಳಿಂದ RCB ಗೆಲ್ಲಲಾಗಿಲ್ಲ. ಅದೇ ರೀತಿ ಪಂಜಾಬ್ ಕೂಡ 2 ಸಲ ಫೈನಲ್ಗೆ ಬಂದಿದ್ದು ಅದು ಕೂಡ ಗೆಲ್ಲಲಾಗಿಲ್ಲ. ಹೀಗಾಗಿ 2 ತಂಡವೂ ಕೂಡ ಅತ್ಯಂತ ಕುತೂಹಲದಿಂದ ಕಾಯುತ್ತಿದ್ದಾವೆ. ಯಾವುದೇ ತಂಡ ಗೆದ್ದರೂ IPLನಲ್ಲಿ ಒಂದು ಹೊಸ ಇತಿಹಾಸ ಬರೆಯುತ್ತದೆ. ಈ ಒಂದು ಪ್ರಮುಖ ಘಟ್ಟದಲ್ಲಿ ಪಂಜಾಬ್ ಮತ್ತು RCB ಮುಖಾಮುಖಿ ಆಗಲಿವೆ. ಈ ಪಂದ್ಯವನ್ನು ನೋಡಲು ತುಂಬ ಕುತೂಹಲಕಾರಿಯಾಗಿದೆ. ಈ ಪಂದ್ಯವು ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಈ ಪಂದ್ಯವು ಅಂತಿಮವಾಗಿ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಸಜ್ಜಾಗಿ ನಿಂತಿದೆ. ಯಾವುದೇ ತಂಡ ಗೆದ್ದರೂ ಮೊದಲ ಬಾರಿಗೆ ಕಪ್ಪನ್ನು ಗೆದ್ದಂತಾಗುತ್ತದೆ. RCB 3 ಬಾರಿ ಫೈನಲ್ಗೆ ಹೋಗಿದೆ. RCB ಇದು 4ನೇ ಬಾರಿ ಫೈನಲ್ಗೆ ಬಂದಿರುವುದು. ಅದೇ ರೀತಿ ಪಂಜಾಬ್ ಕೂಡ 2ನೇ ಬಾರಿ ಫೈನಲ್ಗೆ ಬಂದಿರುವುದು. ಒಂದು ಬೇಸರವೇನೆಂದರೆ ಇಂದು ಸಂಜೆ ಮಳೆ ಬರುವ ಸೂಚನೆಯನ್ನು ಹವಾಮಾನ ಇಲಾಖೆ ತಿಳಿಸಿದೆ. ಮಳೆ ಬಂದರೆ ಏನಾಗುತ್ತದೆ? ಪಂದ್ಯ ನಡೆಯದೇ ಇದ್ದರೆ ಇನ್ನೊಂದು ದಿನ ಮುಂದುವರಿಸಲಾಗುತ್ತದೆ. 4ನೇ ತಾರೀಕು ಪಂದ್ಯ ನಡೆಯಲಾಗುತ್ತದೆ. ನಾಳೆನೂ ಕೂಡ ಮಳೆ ಮುಂದುವರೆದರೆ, ಅದೇ ರೀತಿ ಮಳೆ ಮುಂದುವರೆದರೆ ಟೇಬಲ್ ಟಾಪರ್ ಯಾರಾಗಿರುತ್ತಾರೋ ಅವರನ್ನು ವಿನ್ನರನ್ನಾಗಿ ಘೋಷಣೆ ಮಾಡಲಾಗುತ್ತದೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಆ ರೀತಿ ಆಗುವುದಿಲ್ಲ. 100ಕ್ಕೆ 100% ಪಂದ್ಯ ನಡೆಯುತ್ತದೆ. ನಾಳೆ ನಿರಂತರವಾಗಿ ಮಳೆ ಬಂದರೂ 2 ಗಂಟೆ ಹೆಚ್ಚಾಗಿ ಸಮಯ ನೀಡಲಾಗುತ್ತದೆ. 2 ಗಂಟೆ ಹೆಚ್ಚಾಗಿ ಮಳೆಯಾದರೆ ಓವರ್ಗಳನ್ನು ಕಡಿಮೆ ಮಾಡಲಾಗುತ್ತದೆ. ಕನಿಷ್ಠ ಬರೀ 5 ಓವರ್ಗಳಲ್ಲಿ ಆಡಿಸಲು ಪ್ರಯತ್ನ ಮಾಡಲಾಗುತ್ತದೆ. ಪಂದ್ಯ ಸಂಪೂರ್ಣವಾಗಿ ನೋಡುವುದಕ್ಕೋಸ್ಕರ ಇಂದು ಸಂಜೆ ಮಳೆ ಬರದೇ ಇರಲಿ ಎಂದು ದೇವರನ್ನು ಪ್ರಾರ್ಥಿಸಿಕೊಳ್ಳೋಣ. RCB 3 ಬಾರಿ ಫೈನಲ್ಗೆ ಬಂದಿದ್ದು ಕೆಲವೊಂದು ಎಡವಟ್ಟುಗಳಿಂದ ಗೆಲ್ಲಲು ಆಗಿಲ್ಲ. ಆದರೆ RCBಯಲ್ಲಿ ಈ ಪಂದ್ಯದಲ್ಲಿ ಗೆದ್ದೇ ಗೆಲ್ಲುತ್ತದೆ. RCB ತುಂಬ ಬಲಿಷ್ಠವಾಗಿದೆ. ಬ್ಯಾಟಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಆಗಿದೆ. ಅದೇ ರೀತಿ ಬೌಲಿಂಗ್ ಲೈನಪ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಪಂದ್ಯ ತುಂಬ ಸ್ಟ್ರಾಂಗ್ ಆಗಿದೆ. RCBಯನ್ನು ಕೊಹ್ಲಿ ಮುಂದೆ ನಡೆಸುತ್ತಾರೆ. RCBಯಲ್ಲಿ ಕೊಹ್ಲಿ ತುಂಬ ಚೆನ್ನಾಗಿ ಲೈನಪ್ ಮಾಡುತ್ತಾರೆ. RCBಯಲ್ಲಿ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ. RCB ಗೆದ್ದೇ ಗೆಲ್ಲುತ್ತದೆ ಎಂದು ಸ್ಟ್ರಾಂಗ್ ಆಗಿ ನಂಬಬಹುದು. RCB ಗೆದ್ದೇ ಗೆಲ್ಲುತ್ತದೆ ಎಂದು ಎಲ್ಲ ರೀತಿಯಲ್ಲೂ ಪಾಸಿಟಿವ್ ರೀತಿಯಲ್ಲಿ ಕಾಣುತ್ತದೆ. RCB ಈ ಸಲ ಗೆದ್ದೇ ಗೆಲ್ಲುತ್ತದೆ ಎಂದು 100% ಹೇಳಬಹುದು. RCBಯ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯಗಳ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ.
ನಮಸ್ಕಾರ.